ಪ್ರಶ್ನೆ. ಈಗ ತಮಿಳುನಾಡು ಅಲ್ಲಿ DMK ಅಂತ ಒಂದು ಪಾರ್ಟಿ ಇದೆ. ತಮಿಳುನಾಡು ಅಲ್ಲಿ ಯಾವುದೇ ಪಾರ್ಟಿ ಬರಲಿ, DMK ಇರಲಿ, ನಾಡು ನುಡಿ ವಿಚಾರ ಬಂದಾಗ ಅವರು ಯಾವಾಗಲೂ ತಮಿಳಿಯನ್ಸ್ ಮೊದಲು ಅಂತ ಹೇಳ್ತಾರೆ. ಕರ್ನಾಟಕದಲ್ಲಿ ಯಾಕೆ ಆ ಥರ ಇಲ್ಲ ರಾಮು ಅವರೇ? ಆರೋಪ ಅದು ಅಲ್ಲ. ಕರ್ನಾಟಕದಲ್ಲಿ ಎಲ್ಲರೂ ಕನ್ನಡಿಗರೇ. ಕನ್ನಡ ಹೋರಾಟದಲ್ಲಿ ಎಲ್ಲರೂ ಪಾಲ್ಗೊಳ್ಳಲೇಬೇಕು. ಕನ್ನಡಕ್ಕೆ ಪ್ರಾತಿನಿಧ್ಯ ಕೊಡಬೇಕು ಅನ್ನೋ ವಿಷಯದಲ್ಲಿ ನಮ್ಮ ಯಡಿಯೂರಪ್ಪನವರು ಕನ್ನಡಕ್ಕೆ ಶಾಸ್ತ್ರೀಯ ಭಾಷೆ ಬೇಕು ಅಂದಾಗ ದೆಹಲಿಯಲ್ಲಿ ಧರಣಿ ಕೂತ್ಕೊಂಡು ಶಾಸ್ತ್ರೀಯ ಭಾಷೆ ತಂದಿಲ್ಲ ಅಂದರೆ ನವೆಂಬರ್ 1ಕ್ಕೆ ನಾನು ಧರಣಿ ಮಾಡ್ತೀನಿ ಅಂತ ಹೇಳಿದಾಗ ನಾವು ಅದ್ರ ಪರವಾಗಿ ನಿಂತಿರೋರು. BJP ಯಾವತ್ತೂ ಕನ್ನಡಿಗರ ಪರವಾಗೇ ಇದೆ, ಕನ್ನಡ ಹೋರಾಟಗಾರರಿಗೆ ಬೆಂಬಲವಾಗಿದ್ದೀವಿ. ಯಾವತ್ತೂ ಕನ್ನಡ ಹೋರಾಟಗಾರನ ಈ ರೀತಿ ಇಷ್ಟು ಚಿತ್ರಹಿಂಸೆ ಕೊಟ್ಟಂಥದ್ದು ಇತಿಹಾಸದಲ್ಲೇ ಇಲ್ಲ. ಇವತ್ತು ಹೋರಾಟಗಾರರು ಎಚ್ಚರಿಕೆ ಕೊಟ್ಟಿದ್ರು, ಇವತ್ತು 27ನೇ ತಾರೀಕು ಒಳಗಡೆ ಕನ್ನಡ ಎಲ್ಲ ಎದುರನ್ನ ಹಾಕಿ ಬರವಣಿಗೆಗಳು ಹಾಕಿ ಅಂತ, ಬೋರ್ಡ್ ಹಾಕಿ ಅಂತ. ಏನು ಮಾಡಿದ್ರು ಈ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಬೇಷರತ್ತಾಗಿ ರಾಜೀನಾಮೆ ಕೊಡಬೇಕು, ಇಲ್ಲ ಕ್ಷಮೆ ಆದರೂ ಕೇಳಬೇಕು. ಒಬ್ಬ ಹೋರಾಟಗಾರನ ಯಾವ ರೀತಿ ನಡೆಸ್ಕೊಂಡಿದ್ದಾರೆ. ಕನ್ನಡ ಚಳವಳಿ ಅಂದರೆ ನಾವು 100 ಸಂಘಟನೆ, ನಂದೊಂದು ಕರ್ನಾಟಕ ರಕ್ಷಣಾ ಸಮಿತಿ, ನಾನು ರಾಜ್ಯಾಧ್ಯಕ್ಷನೇ. ಆದರೆ ನಾವೆಲ್ಲ ಸಂಘಟನೆಗಳು ಕನ್ನಡಕ್ಕಾಗಿ ಕೈ ಎತ್ತುವಂಥವ್ರು. ಕನ್ನಡದ ವಿಚಾರದಲ್ಲಿ ಯಾವತ್ತೂ ನಾವು ಕನ್ನಡದ ಪರವಾಗಿ ಇರ್ತೀವಿ. ಕನ್ನಡ ಬಂದಾಗ ನಾವೆಲ್ಲ ಒಂದೇ. ತಾಯಿ ನಮಗೆ ಕನ್ನಡ. ಖಂಡಿತವಲ್ಲೂ ಇಲ್ಲ ಸರ್, ಇದನ್ನ ನಾನು ಇಲ್ಲ ನಮ್ಮ ಯಡಿಯೂರಪ್ಪ ಮುಖ್ಯಮಂತ್ರಿ ಆಗಿ ಯಾಕೆ ಎಷ್ಟು ಜನ ಸಂಘಟನೆಗಳು ಹೋರಾಟ ಮಾಡಿದ್ರು? ಕಾಂಗ್ರೆಸ್ ಅವರು ಇವತ್ತು ಕಾಂಗ್ರೆಸ್ ಅವ್ರ ಪರವಾಗಿ ಮಾತಾಡಕ್ ಬರ್ಬೇಡಿ. ಈಗ ಇದು ಚಳವಳಿ ವಿಚಾರ. ನಾವು ಬಿಜೆಪಿ ಅವರು ಯಾವತ್ತು ಮಾಡಿಲ್ಲ. ಎಲ್ಲ ಕನ್ನಡಿಗರ ವಿರೋಧವಾಗಿ ಒಂದು ನಿಮಿಷ ಕೇಳಿ ಸರ್, ಕೇಳಿ ಶೆಟ್ಟಿ ಅವರೇ. ಅಲ್ಲ ರಾಮು ಅವರೇ, ಇಷ್ಟೆಲ್ಲ ಮಾತಾಡ್ತಿದಾರಲ್ಲ. ನಿನ್ನೆ ಹೋರಾಟ ಆದಾಗ ಬಿಜೆಪಿಯಿಂದ ಯಾರು ಬಂದ್ರು? ಅಲ್ಲಿ ರಸ್ತೆ ಬೀದಿಯಲ್ಲಿ ಯಾರಿದ್ರು ಸಪೋರ್ಟ್ ಕೊಡೋದಕ್ಕೆ? ಅವ್ರಿಗೆ ಯಾರಿದ್ರು ನಿಮ್ಮವರು? ಯಾರಿದ್ರು ಸರ್? ಬಂದು ಕೂತಿರ್ತಕ್ಕಂಥ ಯಾವ ಸಂಘಟನೆಗಳು ಹೋಗಿರಲಿಲ್ಲ. ಕರ್ನಾಟಕ ರಕ್ಷಣಾ ವೇದಿಕೆ ಅವರು ಕರ್ನಾಟಕ ರಕ್ಷಣಾ ವೇದಿಕೆ ಸರ್ಕಾರ ಬಿಜೆಪಿ ಇರ್ಬೋದು, ಕಾಂಗ್ರೆಸ್ ಇರ್ಬೋದು, JDS ಇರ್ಬೋದು, ನರಸತ್ತ ಸರ್ಕಾರ ಕನ್ನಡಿಗರು ಇದು ಇವತ್ತವರೆಗೂ ನಾರಾಯಣಗೌಡರು ಯಾವ್ದೋ ಒಂದು ಗೋಮಾಳ ಜಮೀನು 500 ಕೋಟಿ ತಿಂದಿಲ್ಲ ಸ್ವಾಮಿ. ಅವ್ರು ಬಂದಿರೋದು ಕನ್ನಡ ಉಳ್ಸಕ್ಕೋಸ್ಕರ, ಕನ್ನಡ ಬೆಳೆಸಕ್ಕೋಸ್ಕರ. ಅವ್ರು ಕೇಳ್ತಿರೋದು ಮರಾಠಿ ಪ್ರಾಧಿಕಾರಕ್ಕೆ ಹೆಂಗ್ ದುಡ್ಡು ಕೊಟ್ಟರು? ಮರಾಠಿ ಪ್ರಾಧಿಕಾರಕ್ಕೆ ಹೆಂಗ್ ಕೊಟ್ಟರು? ಯಾರೇ ಇರ್ಲಿ ಸಂತಕ್ಕೋಸ್ಕರ ಯಾವತ್ತು ಪರಲ್ಲ. ಈಗ ಗುರುದೇವ್ ನಾರಾಯಣ್ ಕುಮಾರ್ ಅವರಿದ್ದಾರೆ. ಅವರ ತಂದೆಯವರು ಕೂಡ ಬಹಳ ದೊಡ್ಡ ಮಟ್ಟದಲ್ಲಿ ಕನ್ನಡಕ್ಕಾಗಿ ಹೋರಾಟ ಮಾಡಿದಂಥವರು. ಚೀನಾರಾಮ್ ಅವರು ಒಂದು ಮಾತನ್ನು ಹೇಳಿದರು, ಯಡಿಯೂರಪ್ಪನವರು ಸ್ಥಾನಮಾನ ಕನ್ನಡಕ್ಕೆ ಶಾಸ್ತ್ರೀಯ ಸ್ಥಾನಮಾನ ಭಾಷೆಯನ್ನು ತಂದರು ಅಂತ. ಅದಕ್ಕಿಂತ ಮೊದಲು ರಾಜಕೀಯ ಪಕ್ಷಗಳು ಒಂದು ಅರ್ಥ ಮಾಡ್ಕೋಬೇಕು. ಇವತ್ತು ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿರಲಿ, ಮೊನ್ನೆ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿರಲಿ, ಅಥವಾ ಕುಮಾರಸ್ವಾಮಿಯವರು ಮುಖ್ಯಮಂತ್ರಿ ಆಗಿರಲಿ, ಅಥವಾ ದೇವೇಗೌಡರು ಮುಖ್ಯಮಂತ್ರಿ ಆಗಿರಲಿ, ಅವರೆಲ್ಲ ಮುಖ್ಯಮಂತ್ರಿ ಆಗಿದ್ದು ಕನ್ನಡದ ನೆಲದಲ್ಲಿ ಕನ್ನಡದ ಜನ ವೋಟ್ ಹಾಕಿದ ಕಾರಣಕ್ಕಾಗಿ. ಅವರು ಕನ್ನಡ ಇದ್ದರೆ ಮಾತ್ರ ಅವರು ಮುಖ್ಯಮಂತ್ರಿ ಆಗೋದಕ್ಕೆ ಸಾಧ್ಯ.
ಕನ್ನಡ ಇದ್ದರೆ ಮಾತ್ರ ಸಾಧ್ಯ. ಹಾಗಿದ್ದಾಗ ನಾನು ಗುರುದೇವ್ ನಾರಾಯಣ ಕುಮಾರ್ ಅವರು ಕೇಳ್ತಾ ಇರುವಂಥದ್ದು, ಇತ್ತೀಚಿನ ದಿನಮಾನಗಳಲ್ಲಿ ನಮಗೆ ಒಮ್ಮೊಮ್ಮೆ ಅನಿಸುತ್ತೆ ಕೆಲವು ಸಂಘಟನೆಗಳು ರಾಜಕೀಯ ಪಕ್ಷದ ತುತ್ತೂರಿಗಳಾಗತ್ತಾ ಅಂಥೇಳಿ. ಅನಿವಾರ್ಯವೋ ಅಥವಾ ಆ ಸಂದರ್ಭವೋ ಗೊತ್ತಿಲ್ಲ ನಮಗೆ. ಆದರೆ ಒಂದು ಧೈರ್ಯ ಏನಿರುತ್ತಪ್ಪ, ತಪ್ಪೇನು ಅನ್ನೋದು ಕೂಡ ಇರುತ್ತೆ. ನಮ್ಮ ರಾಜ್ಯಕ್ಕೆ ಸಂಬಂಧಪಟ್ಟಾಗ ಯಾವುದಾದ್ರೂ ಕೆಲಸಗಳಾಗಬೇಕು ಅಂತ ತಪ್ಪೇನು ಅಂತಲೂ ಇರುತ್ತೆ. ಹಾಗೆಯೇ ಕೆಲವು ಆರೋಪಗಳು ಬರುತ್ತಲ್ಲ ಕನ್ನಡ ಸಂಘಟನೆಗಳ ಮೇಲೆ, ಹೌದು ನೀವು ದುಡ್ಡು ತಗೊಳ್ತೀರಿ ಮತ್ತೊಬ್ಬರು ಅಂತ ಹೇಳೋ. ಹೌದಪ್ಪ, 50-60 ಕಾರಲ್ಲಿ ಹೋಗ್ಲಿಕ್ಕೆ ಯಾರು ದುಡ್ಡು ಕೊಡ್ತಾರೆ? ಮತ್ತೆ ಬಜೆಟಲ್ಲಿ ಇಡೀ ದುಡ್ಡು. ನನ್ನ ಆಗ್ರಹ ಮೊದಲಿತ್ತು, ಬಜೆಟಲ್ಲಿ ಇಡೀ ನೀವು ಕನ್ನಡ ಸಂಘಟನೆಗಳಿಗೆ ದುಡ್ಡು ಅನ್ನುವಂಥ ಆಗ್ರಹ ನನಗಿತ್ತು. ಒಂದು ನಿಮಿಷ ಬಂದೆ ಸರ್. ನಾನು ಇಲ್ಲಿ ಕೇಳ್ತಿರೋದು, ಕನ್ನಡದ ವಿಚಾರ ಬಂದಾಗ ಯಾಕೆ ಬಂದು ನಿಂತ್ಕೊಳ್ಳೋದಿಲ್ಲ ಮುಖ್ಯಮಂತ್ರಿಗಳು? ಯಾಕೆ ಬಂದು ನಿಂತ್ಕೊಳ್ಳೋದಿಲ್ಲ ವಿರೋಧ ಪಕ್ಷದ ನಾಯಕರು? ಯಾಕೆ ಬಂದು ಜೊತೆ ಕೂತ್ಕೊಳ್ಳೋದಿಲ್ಲ? ಅಲ್ಲಿ ತಮಿಳುನಾಡಿನಲ್ಲಿ ಆ ಎತ್ತುಗಳ ಒಂದು ಓಟ ಇದೆಯಲ್ಲ ಸರ್, ಅದರ ಜಲ್ಲಿಕಟ್ಟು ಬಗ್ಗೆ ಅದಕ್ಕೆ ಬಹಳ ದೊಡ್ಡ ರೀತಿಯ ಪ್ರತಿರೋಧ ವ್ಯಕ್ತವಾದಾಗ ಒಂದು ದೊಡ್ಡ ಹೋರಾಟವನ್ನು ಮಾಡ್ತಾರೆ ಸರ್. ಒಂದೇ ಒಂದು ಯಾವುದೇ ಪಕ್ಷದ ಬಾವುಟ ಕಾಣೋದಿಲ್ಲ ಅಲ್ಲಿ, ಕೇವಲ ತಮಿಳುನಾಡಿಗೆ ಸಂಬಂಧಪಟ್ಟ ಬಾವುಟ ಮಾತ್ರ ಕಾಣುತ್ತೆ. ನಮ್ಮಲ್ಲಿ ಯಾವಾಗ ರಾಜ್ಯದ ಬಗ್ಗೆ ನೆಲ ಜಲ ಭಾಷೆ ವಿಚಾರ ಬಂದಾಗ ಕೇವಲ ನಮ್ಮ ಕನ್ನಡ ಬಾವುಟ ರಾರಾಜಿಸುವಂಥ ಕಾರ್ಯಕ್ರಮಗಳು ಯಾಕಾಗಲ್ಲ ಸರ್? ಇವತ್ತು ಈ ರಾಜ್ಯದಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ಈ ರಾಜ್ಯದಲ್ಲಿರ್ತಕ್ಕಂಥ ರಾಜಕಾರಣಿಗಳು ಕೇವಲ ಅಧಿಕಾರಕ್ಕೆ ಮಾತ್ರ ಅಂಟ್ಕೊಂಡಿದ್ದಾರೆ. ತಾವು ಇವತ್ತಿನ ಕೆಲವು ಬೆಳವಣಿಗೆಗಳು ಕೆಲವಾರು ವರ್ಷಗಳಿಂದ ನಡ್ಕೊಂಡ್ ಬಂದಿರೋ ತಾವು ನೋಡ್ತಿದ್ದೀರಾ. ಇವತ್ತು ಬಿಜೆಪಿನಲ್ಲಿದ್ದವ್ರು ಕಾಂಗ್ರೆಸ್ಗೆ ಹೋಗ್ತಾರೆ, ಕಾಂಗ್ರೆಸ್ನಲ್ಲಿದ್ದವ್ರು JDSಗೆ ಹೋಗ್ತಾರೆ. ಯಾಕೆ? ಅಧಿಕಾರಕ್ಕೋಸ್ಕರ ವಿನಃ ಅವ್ರಿಗೆ ಒಂದು ಪಕ್ಷದ ಬಗ್ಗೆನೂ ಯಾವುದೇ ರೀತಿಯಾದಂಥ ಪ್ರಾಮಾಣಿಕತೆ ಇಲ್ಲ. ಕನ್ನಡಿಗ ಕರ್ನಾಟಕದಿಂದ ನಾವು ಬೆಳೆದು ಬಂದಿದ್ದೀವಿ, ಕರ್ನಾಟಕಕ್ಕೋಸ್ಕರ ಕನ್ನಡಿಗರಿಗೋಸ್ಕರ ನಾವು ಏನಾದರೂ ಮಾಡ್ಬೇಕನ್ನೋ ಯಾವುದೇ ಕಿಂಚಿತ್ ಭಾವನೆ ಇಲ್ಲ. ಅವ್ರಿಗಿರೋದು ಕೇವಲ ಅಧಿಕಾರ. ಆಮೇಲೆ ಇಲ್ಲಿ ಆಳಿರ್ತಕ್ಕಂಥ ಪಕ್ಷಗಳು ಎಲ್ಲ ಕೂಡ ರಾಷ್ಟ್ರೀಯ ಪಕ್ಷಗಳಾಗಿದ್ದಾವೆ. ರಾಷ್ಟ್ರೀಯ ಪಕ್ಷಗಳು ಆಳಿದ್ರು ಕೂಡ ಇಲ್ಲಿರ್ತಕ್ಕಂಥ ಕರ್ನಾಟಕದ ರಾಜಕಾರಣಿಗಳಿಗೆ ಯಾವುದೇ ಪ್ರಾದೇಶಿಕತೆ ಬಗ್ಗೆ ಅರಿವೂ ಇಲ್ಲ, ಸ್ವಾಭಿಮಾನನೂ ಇಲ್ಲ. ಯಾಕೆ ಅಂತ ಹೇಳಿದ್ರೆ, ತಾವು ಕಳೆದ ವರ್ಷಗಳಲ್ಲಿ ನೋಡ್ಬೋದು, ಮಹಾರಾಷ್ಟ್ರದಲ್ಲಿ ಒಬ್ಬ RR ಪಾಟೀಲ್ ಅಂತೇಳಿ ಉಪಮುಖ್ಯಮಂತ್ರಿ ಆಗಿರ್ತಾನೆ. ಇಲ್ಲಿ ನಮ್ಮ ಕನ್ನಡದನ್ನೆಲ್ಲ ಬೆಳಗಾವಿನಲ್ಲಿ ಬಂದು ಅವನು MES ಅವ್ರ ಜೊತೆನಲ್ಲಿ ಕರಾಳ ದಿನಾಚರಣೆ ಮಾಡ್ತಾನೆ. ಒಬ್ಬ ಪಕ್ಕದ ರಾಜ್ಯದ ಉಪಮುಖ್ಯಮಂತ್ರಿ ಬಂದು ತನ್ನ ಜನ ಇಲ್ಲಿದ್ದಾರೆ ಅಂತ ಹೇಳಿ ಅವ್ರ ಜೊತೆ ಕರಾಳ ದಿನಾಚರಣೆ ಆಡ್ತಾನೆ. ಇವತ್ತು ಇಲ್ಲಿ ಕರ್ನಾಟಕದಲ್ಲಿ ನಾವು ಸರ್ಕಾರ ಮಾಡಿರ್ತಕ್ಕಂಥ ಈ ನೆಲದ ಕಾನೂನು ಇದು ಉಳಿಲಿ, ಇದು ಬೆಳೀಲಿ, ಇಲ್ಲಿ ಕನ್ನಡ ನಾಮಫಲಕ ಇದು ಕಾನೂನಲ್ಲಿದೆ, ನೀವು ಮಾಡಿ ಅಂತ ಹೇಳಿದ್ರೆ, ಇವತ್ತು ಕನ್ನಡ ಪರ ಹೋರಾಟಗಾರನ ತಗೊಂಡೋಗಿ ನೀವು ಜೈಲಿಗೆ ಹಾಕ್ತೀರಾ ಅಂತ ಹೇಳಿದ್ರೆ ಇದು ಯಾವ ಸರ್ಕಾರ? ನಾವು ಕಾನೂನ ಪಾಲನೆ ಮಾಡಿ ಅಂತ ಹೇಳ್ತಿದೀವಿ. ಹಾಗಾದ್ರೆ ಈ ಕಾನೂನ ಪಾಲನೆ ಮಾಡದಿರ್ತಕ್ಕಂಥ ಮಂತ್ರಿಗಳಾಗ್ಲಿ, ಮುಖ್ಯಮಂತ್ರಿಗಳಾಗ್ಲಿ, ಇಲ್ಲ ಅಧಿಕಾರಿಗಳಾಗ್ಲಿ, ಇವ್ರ ಮೇಲೆ ಯಾವ ರೀತಿ ಕ್ರಮ ತಗೋಬೇಕು ಅಂತ ನಾನು ಪ್ರಶ್ನೆ ಮಾಡ್ತಾ